ಕೊರೋನಾಗೆ ಯಾವುದೇ ರೀತಿಯಾಗಿ ಭಯ ಪಡುವಂತ ಅಗತ್ಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಬಹಳ ಒತ್ತಿ ಹೇಳಿದ್ದಾರೆ. ಆದರೆ ಅಗತ್ಯ ಎಚ್ಚರಿಕೆಯನ್ನು ವಹಿಸಲೇಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟಂತವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು. ಹೆಚ್ಚು ಜನರ ಸಂಪರ್ಕಕ್ಕೆ ಬರೋರು ಮಾಸ್ಕ್ ಅನ್ನ ಧರಿಸುವಂತದ್ದು ಕಡ್ಡಾಯ. ಆದರೆ ನಾವು ಮಾಸ್ಕ್ ಅನ್ನ ಕಡ್ಡಾಯ ಮಾಡ್ತಾ ಇಲ್ಲ, ನಾವಿದು ಸಲಹೆ ಅಷ್ಟೇ. ನೀವು ಕಂಪಲ್ಸರಿ ನೀವು ಮಾಸ್ಕ್ ಹಾಕಿ, ಹಾಗಂತ ನೀವು ಮಾಸ್ಕ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕೋದು, ಮಾರ್ಷಲ್ಗಳು ಬಂದು ಎಲ್ಲಿ ನಿಮ್ಮ ಮಾಸ್ಕ್ ಅಂತೇಳಿ ಮಾಸ್ಕ್ ಹಾಕ್ಸೋದು, ಈ ತರದ್ ಯಾವುದು ಸದ್ಯಕ್ಕಿಲ್ಲ. ಜನಸಂದಣಿ ಇರ್ತದೆ, ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ 60 ವರ್ಷ ಮತ್ತೆ 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಜನಸಂಪರ್ಕ ಮಾಡ್ತಕ್ಕಂಥವ್ರು, ಜನಸಂದಣಿಯಲ್ಲಿ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಬೇಕು. ನೀವು ಜನಸಂಪರ್ಕ ಮಾಡ್ತೀರಿ, ನೀವು ಕೂಡ ಮಾಸ್ಕ್ ಹಾಕಬೇಕು. ಕಡ್ಡಾಯ ಮಾಡಲ್ಲ, ಇಟ್ ಇಸ್ ಓನ್ಲಿ ಅಡ್ವೈಸರಿ. ಕಡ್ಡಾಯ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇಟ್ ಇಸ್ ಓನ್ಲಿ ಅಡ್ವೈಸರಿ. ಬಟ್ ಜನಸಂಪರ್ಕ, ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕಬೇಕು. ಪ್ರತಿದಿನ 5,000ಕ್ಕೂ ಹೆಚ್ಚಿನ ಟೆಸ್ಟಿಂಗ್ಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 92 ಸಕ್ರಿಯ ಪ್ರಕರಣಗಳಿದೆ. JN1 ಕೊರೋನಾ ಉಪತಳಿಯಿಂದ ಸಹಜವಾಗಿ ಒಂದು ಆತಂಕ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಯಾರು ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಆಮೇಲೆ ಈಗೇನು 3 ಮಂದಿ ಮೃತಪಟ್ಟಿದ್ದಾರೆ, ಅವರು ಕೊರೋನಾದಿಂದಲೇ ಮೃತಪಟ್ಟಿದ್ದಾರೆ ಅಂತ ಅದು ಹೇಳೋಕ್ ಬರಲ್ಲ. ಕಿಡ್ನಿ, ಶ್ವಾಸಕೋಶ ಹಾಗೆ ಹೃದಯ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಂಥವ್ರು. ವೆಂಟಿಲೇಟರ್, ಆಕ್ಸಿಜನ್ ಕೊರತೆ ಆಗಬಾರ್ದು ಅಂತಾನೂ ಕೂಡ ಸಿಎಂ ಹೇಳಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ವ್ಯಾಕ್ಸಿನೇಷನ್ ಕೂಡ ಆರಂಭಿಸಬೇಕು ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಸೂಚನೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಪ್ರತಿದಿನ 5,000 ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ ಅಂತಾನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಶನಿವಾರದಿಂದ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು 1,500, RT-PCR ಅಂತ ಇನ್ನೊಂದು ಅದು 3,500. ಬೆಂಗಳೂರು ನಗರದಲ್ಲಿ ಸುಮಾರು 1,000 ಟೆಸ್ಟ್ಗಳನ್ನು ಮಾಡಲಾಗುವುದು. 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಶನಿವಾರದಿಂದ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು 1,500, RT-PCR ಅಂತ ಇನ್ನೊಂದು ಅದು 3,500. ಹಾಗೆ ವೆಂಟಿಲೇಟರ್ ಜೊತೆಗೆ ಆಕ್ಸಿಜನ್ ಕೊರತೆ ಆಗಬಾರ್ದು ಅಂತಾನೂ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆಸ್ಪತ್ರೆಗಳಲ್ಲಿ ಕೊರೋನಾಗೆ ಸಿದ್ಧತೆ ಆಗಬೇಕು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆಸ್ಪತ್ರೆಗಳಲ್ಲೂ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ಬೇಕು ಅಂತ. ಏನಾದ್ರು ಅಗತ್ಯ ಬಿದ್ದರೆ ವ್ಯಾಕ್ಸಿನೇಷನ್ ಕೂಡ ಆರಂಭಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಂತ ನೀವು ಆಮೇಲೆ ಉಪಕರಣ ಒದಗಿಸಿಕೊಳ್ಬೇಕು ಅಂತಾನೂ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಫಂಡಿನ ಸಮಸ್ಯೆ ಏನೂ ಇಲ್ಲ. ಫಂಡ್ ಎಲ್ಲ ಆನ್ ಟೈಮ್ ನಿಮಗೆ ಕಳಿಸ್ಕೊಡ್ತೀವಿ ಅಂತಾನೂ ಹೇಳಿದ್ದಾರೆ. ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್, ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇಟ್ ಇಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್. ಯಾರು ತಗೊಂಡಿಲ್ಲ ಅವರು ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್, ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇಟ್ ಇಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್.
ಹಾಗೆ ಹೊಸ ವರ್ಷ ಜೊತೆಗೆ ಕ್ರಿಸ್ಮಸ್ ನಾಡ್ದು 25ನೇ ತಾರೀಕಿನಂದು ಕ್ರಿಸ್ಮಸ್, ಆ ನಂತರದಲ್ಲಿ ಹೊಸ ವರ್ಷ, ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಜೋರಾಗೇ ಇರುತ್ತೆ. ಹೆಚ್ಚು ಜನ ಸೇರುವ ಕಡೆ ಮಾಸ್ಕ್ ಅನ್ನು ಹಾಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ವರ್ಷಾಚರಣೆಗೆ ಕ್ರಿಸ್ಮಸ್ಗೆ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸದ್ಯ ಕರ್ನಾಟಕದಲ್ಲಿ 92 ಕೊರೋನಾ ಸಕ್ರಿಯ ಪ್ರಕರಣಗಳಿದೆ ಅನ್ನುವಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ 92 ಪೈಕಿ ಬೆಂಗಳೂರಿನಲ್ಲೇ 80 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. ಎಲ್ಲರೂ ಅವರವರು ಕೆಲವರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಕೆಲವರು ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. ಮೈಸೂರಿನಲ್ಲಿ 5, ಬಳ್ಳಾರಿಯಲ್ಲಿ 3, ಇನ್ನು 72 ಕೊರೋನಾ ಸೋಂಕಿತರು ಇವರೆಲ್ಲ ಹೋಮ್ ಕ್ವಾರಂಟೈನ್ ನಲ್ಲೇ ಇದ್ದಾರೆ. 20 ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಇದು ಮುಖ್ಯಮಂತ್ರಿಗಳು ಕೊಟ್ಟಿರುವಂತ ಕೊರೋನಾದ ಸದ್ಯದ ವಸ್ತುಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ಸ್ಟೇಟ್ ಅಲ್ಲಿ 92 ಕೇಸಸ್ ಇದೆ. ಏನಾದ್ರು ಟೆಸ್ಟಿಂಗ್ ಎಲ್ಲ ನಾವು ಜಾಸ್ತಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೇಸ್ಗಳು ಬರ್ಬೋದು ಅಂತ ಕಾಣಿಸುತ್ತೆ. ಬಟ್ ಆಸ್ ಆಫ್ ನೌ ಇರುವಂಥದ್ದು 92 ಕೇಸ್ಗಳು. ಅದರಲ್ಲಿ 72 ಕೇಸ್ಗಳು ಅವರು ಹೋಮ್ ಐಸೋಲೇಷನ್ನಲ್ಲೇ ಇದ್ದಾರೆ, ಅವ್ರ ಮನೆಯಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಡಾಕ್ಟರ್ಗಳು ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಇನ್ನು 20 ಮಂದಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಮೇಲೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ಗಳು ಅನ್ನುವಂಥ ವಿಚಾರವಾಗಿಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲೇ ಸುಮಾರು 80 ಕೇಸಸ್ಗಳಿದೆ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ತಜ್ಞರ ಜೊತೆಗಿನ ಸಭೆಯ ಬಳಿಕ ಮುಖ್ಯಮಂತ್ರಿಗಳು ಹೇಳಿರುವಂಥ ಮಾತಿದು. ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕಾದಂಥ ಅನಿವಾರ್ಯತೆ ಇಲ್ಲ, ಪ್ಯಾನಿಕ್ ಕೂಡ ಆಗೋಕ್ಕೆ ಹೋಗಬೇಡಿ. ನಾವು ಇದನ್ನು ಕಂಟ್ರೋಲಿಗೆ ತರುವಂಥ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಇವತ್ತು ನೋಡ್ಬೋದು, ಇವತ್ತಿನ ಸಭೆಗೆ ಬರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಮಾಸ್ಕ್ ಅನ್ನು ಧರಿಸ್ಬಂದಂಥದ್ದನ್ನು ನೀವು ನೋಡ್ಬೋದಾಗಿತ್ತು. ಅದೇನು ಸೂಚನೆ ಅಂತಂದರೆ ರಾಜ್ಯದ ಜನರು ಕೂಡ ಮಾಸ್ಕ್ ಅನ್ನು ಧರಿಸ್ಕೊಳ್ಬೇಕಾದಂಥದ್ದು ಉತ್ತಮ ಅನ್ನುವಂಥ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳು ಈ ಮುಖ್ಯವಾಗಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಒಟ್ಟು 92 ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ. ಇದು ಟೆಸ್ಟ್ ಮಾಡೋದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ 92 ಅದರಲ್ಲಿ ಬೆಂಗಳೂರು ನಗರದಲ್ಲೇ 80, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನಲ್ಲೇ 80, ಮೈಸೂರಿನಲ್ಲಿ 5, ಬಳ್ಳಾರಿನಲ್ಲಿ 3, ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ 1 ಪ್ರಕರಣ ವರದಿಯಾಗಿದೆ. ಇವರಲ್ಲಿ 92 ಜನರಲ್ಲಿ 72 ಜನರಲ್ಲಿ 72 ಪೇಷಂಟ್ಗಳಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 20 ಜನರು ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. 72 ದೇ ಆರ್ ಅಂಡರ್ ಕ್ವಾರಂಟೈನ್, 20 ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಏಳು ಜನರು ಔಟ್ ಆಫ್ 20 7 ಜನ ಐಸಿಯುನಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ. ಈಗ ಸೊ ಇದು ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರವಾಗಿ 72 ಜನರು ಅವರು ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ ಅನ್ನುವಂಥದ್ದು. ಬಟ್ 20 ಮಂದಿ 92 ಮಂದಿಯ ಪೈಕಿ 20 ಮಂದಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೆ ಅವ್ರು ಹೋಗಿ ಚಿಕಿತ್ಸೆ ಪಡಿತಿದ್ದಾರೆ ಅಂತಾರೆ. ಸ್ವಲ್ಪ ಗಂಭೀರ ಪ್ರಮಾಣವಾದಂಥ ಸಮಸ್ಯೆ ಇರ್ಬೋದು. ಬಟ್ ಇಲ್ಲಿ ತನಕ ಮೃತಪಟ್ಟಂಥವ್ರು ಎಲ್ಲರೂ ಕೂಡ ಇನ್ನಿತರ ಅನಾರೋಗ್ಯ ಸಮಸ್ಯೆಯನ್ನು ಹೊಂದಿದ್ದಂಥ ಮಂದಿನೇ. ಅವರು ಶ್ವಾಸಕೋಶ ಸಮಸ್ಯೆಯನ್ನು ಹೊಂದಿದ್ರು, ಕೆಲವರು ಹೃದಯ ಸಂಬಂಧಿ ಸಮಸ್ಯೆಯನ್ನು ಹೊಂದಿದ್ರು. ಹೀಗಾಗಿ ಕೊರೋನಾದಿಂದಾಗಿನೇ ಅವರು ಮೃತಪಟ್ಟರು ಅಂತ ಹೇಳೋಕ್ಕಾಗಲ್ಲ. ಇನ್ನಿತರ ಸಮಸ್ಯೆಗಳಿದ್ದಂಥ ಕಾರಣಕ್ಕಾಗಿ ಅವರು ಮೃತಪಡೋದಕ್ಕೆ ಕಾರಣ ಆಗಿರುತ್ತೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗೆ ಬಹುಶಃ ಈಗ ಯಾರ್ಯಾರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವರು ಕೂಡ ಇನ್ನಿತರ ಅನಾರೋಗ್ಯ ಸಮಸ್ಯೆಯನ್ನು ಮೊದಲಿಗೆ ಹೊಂದಿ ಆನಂತರದಲ್ಲಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಹಾಸ್ಪಿಟಲೈಸ್ ಆಗಿರ್ಬೋದು. ಹಾಗಂತ ಜನ ಯಾರು ಪ್ಯಾನಿಕ್ ಆಗಬೇಕಾದಂಥ ಅನಿವಾರ್ಯತೆ ಇಲ್ಲ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ.
ಅನಿಲ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಅನಿಲ್, ಓವರ್ ಆಲ್ ಸಭೆ ಆ ನಂತರದಲ್ಲಿ ಮುಖ್ಯಮಂತ್ರಿಗಳು ಆಡಿದಂತ ಮಾತನ್ನ ಕೇಳಿಸ್ಕೊಂಡಂತ ಸಂದರ್ಭದಲ್ಲಿ ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಈ ಕೋವಿಡ್ ಪರಿಸ್ಥಿತಿಯನ್ನ ಅನ್ನುವಂಥದ್ದು ಅನ್ನಿಸ್ತು. ಹೌದು, ಅವರು ಪ್ಯಾನಿಕ್ ಆಗ್ಬೇಡಿ ಅನ್ನುವಂತ ಮೇಲಿನ ಮೇಲೆ ಹೇಳ್ತಾ ಇದ್ರೆ, ಬಟ್ ಆಗ್ಬೇಕಾಗಿರುವಂತ ವ್ಯವಸ್ಥೆಗಳು, ಅದು ಆಕ್ಸಿಜನ್ಗೆ ಸಂಬಂಧಪಟ್ಟ ಹಾಗೆ ಬೆಡ್ಗಳ ವ್ಯವಸ್ಥೆ, ಕೆಲ ಗಡಿಗಳೆಲ್ಲ ಇವತ್ತಿನಿಂದ ಅವರು ಸ್ಕ್ರೀನಿಂಗ್ ಅನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ. ಅದು ಎಷ್ಟು ಸೀರಿಯಸ್ ಆಗಿ ಅನ್ನುವಂಥದ್ದು ಅದು ಕೂಡ ಅಸ್ಪಷ್ಟ ಸಂಗತಿನೇ. ಹಾಗಾಗಿ ಏನೇನು ವ್ಯವಸ್ಥೆ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಂತ ಹೇಳಿ ಅನಿಲ್? ಖಂಡಿತವಾಗ್ಲೂ ಮಾಲ್ತೇಶ್, ಅಂದ್ರೆ ಈಗ ಕಳೆದ ಬಾರಿಯ ಸರ್ಕಾರದ ಅವಧಿಯಲ್ಲಿ ಕೂಡ ಬೆಡ್ ಹಾಗೂ ಆಕ್ಸಿಜನ್ ಕೂಡ ಸಮಸ್ಯೆ ಎದುರಾಗಿತ್ತು. ಈ ಬಾರಿ ಅಂತ ಸಮಸ್ಯೆಗಳು ಮರುಕಳಿಸಬಾರದು ಅಂತೇಳಿ ಸಿಎಂ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತ. ಅದರ ಜೊತೆಗೆ ಈಗ ಅಗತ್ಯ ಕ್ರಮಗಳೇನಿದೆ ಅದೆಲ್ಲವೂ ಕೂಡ ತೆಗೆದುಕೊಳ್ಬೇಕು. ಮತ್ತೆ ಮೆಡಿಸಿನ್ ಏನಿದೆ ಮೆಡಿಸಿನ್ ಅನ್ನು ಕೂಡ ಸ್ಟಾಕ್ ಇಟ್ಕೊಳ್ಬೇಕು. ಮತ್ತೆ ಉಪಕರಣಗಳನ್ನು ಕೂಡ ಎಚ್ಚರಿಕೆ ಇಟ್ಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಅಧಿಕಾರಿಗಳೇ. ಅದರ ಜೊತೆಗೆ ಕೂಡ ವ್ಯಾಕ್ಸಿನೇಷನ್ ಕೂಡ ಹಾಕಿಸ್ಕೊಳ್ಳೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ವ್ಯಾಕ್ಸಿನೇಷನ್ ಕೇಂದ್ರ ಸರ್ಕಾರ ಕೊಡುವವರೆಗೂ ಕೂಡ ಕಾಯುವಂತ ಅವಶ್ಯಕತೆ ಇಲ್ಲ, ನೀವೇ ಅದನ್ನ ಇಟ್ಕೊಳ್ಳಿ ಸ್ಟಾಕ್ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರೋದು. ಈಗ ಅದನ್ನ ವ್ಯಾಕ್ಸಿನ್ ಉಚಿತವಾಗಿ ಕೊಡಬೇಕಾ ಬೇಡ ಅನ್ನೋ ಬಗ್ಗೆ ಸದ್ಯಕ್ಕೆ ಇವತ್ತು ಕ್ಯಾಬಿನೆಟ್ ನ ಸಬ್ ಕಮಿಟಿ ರಚನೆ ಆಗಿ ಅಲ್ಲಿ ತೀರ್ಮಾನ ಮಾಡಲಾಗುತ್ತದೆ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳ್ತಿರುವಂತ. ಜೊತೆಗೆ ಕೂಡ ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಸಾರ್ವಜನಿಕ ಸಂಪರ್ಕದಲ್ಲಿ ಯಾರೆಲ್ಲ ಇರ್ತಾರೆ, ಅಂದ್ರೆ ಜನಜಂಗುಳಿರುವಂತಹ ಪ್ರದೇಶದಲ್ಲೆಲ್ಲ ಯಾರೆಲ್ಲ ಹೋಗ್ತಾರೆ ಅಲ್ಲಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಿ ಅನ್ನೋದು ಕಡ್ಡಾಯ ಮಾಡಿಲ್ಲ, ಅದೊಂದು ಜಸ್ಟ್ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೊಂದು ಚಾಚುತಪ್ಪದೆ ಪಾಲನೆ ಮಾಡಿ ಕೊರೋನಾವನ್ನು ಆಗ ನಾವು ಹೋಗಲಾಡಿಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಸಿಎಂ ಈಗ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ರವಾನೆ ಮಾಡಿರುವಂತದ್ದು. ಜೊತೆಗೆ ಕೂಡ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಸಮೀಪ ಆಗ್ತಾ ಇರುವಂತದ್ದು, ಇಲ್ಲೂ ಕೂಡ ಜನಜಂಗುಳಿ ಸಾಮಾನ್ಯವಾಗಿ ಹೆಚ್ಚಾಗಿ ಸೇರ್ತಾರೆ. ಇಲ್ಲೂ ಕೂಡ ಒಂದು ಎಚ್ಚರದಿಂದ ಇರಿ, ಎಚ್ಚರನ ಮರಿಬೇಡಿ, ಮತ್ತೆ ಮಾಸ್ಕ್ ಅನ್ನ ಧರಿಸ್ಕೊಳ್ಳಿ. ನಿಮ್ಮ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಮಾಸ್ಕ್ ಅನ್ನ ಧರಿಸಿಕೊಳ್ಳೋ ಸಲಹೆಯನ್ನು ಕೂಡ ಸಿಎಂ ಕೊಟ್ಟಿರುವಂತದ್ದು. ಜೊತೆಗೆ ಕೂಡ ಅಧಿಕಾರಿಗಳು ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಯಾರು ಕೂಡ ಇಂಥ ಒಂದು ಉಪಕರಣಗಳು, ಇಂಥ ಒಂದು ಔಷಧಿ ಇಲ್ಲ ಅನ್ನೋ ಮಾತನ್ನ ಹೇಳಬಾರ್ದು, ಸಬೂಬನ್ನು ಹೇಳಬಾರ್ದು. ರೋಗಿಗಳು ಯಾರೆಲ್ಲ ಬರ್ತಾರೋ, ಕೋವಿಡ್ ಆಗಿರ್ಬೋದು ಮತ್ತೆ ಕೋವಿಡ್ ಅಥವಾ ರೋಗಿಗಳು ಯಾರೆಲ್ಲ ಬರ್ತಾರೆ, ಸೋಂಕಿತರು ಯಾರೆಲ್ಲ ಬರ್ತಾರೆ ಅವ್ರಿಗೆ ಕೂಡ ತಪಾಸಣೆ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳುವಂಥದ್ದು. ಜೊತೆಗೆ ಕೂಡ ಈಗ ಕೇರಳ ಗಡಿ ಭಾಗದಲ್ಲಿ ಈಗ ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಅದೇ ಮಾರ್ಗದಲ್ಲಿ ಬರ್ತಾರೆ. ಅವರು ಕೂಡ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಒಂದು ರೋಗದ ಲಕ್ಷಣ ಇರುವಂತಹ ಸಂದರ್ಭದಲ್ಲಿ ಕೂಡ ಒಂದು ಚಿಕಿತ್ಸೆಯನ್ನು ಕೂಡ ಮಾಡಿಕೊಂಡು ತಪಾಸಣೆ ಮಾಡಿಸಿ ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಇವತ್ತು ಅಂದ್ರೆ ಯಾವುದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಒಂದು ನಿಬಂಧನೆಗಳನ್ನ ವಿಧಿಸಿಲ್ಲ, ಆದ್ರೆ ಎಚ್ಚರಿಕೆಯಿಂದ ಇರಿ, ಮಾಸ್ಕ್ ಅನ್ನು ಧರಿಸಿರುವ ಸಲಹೆಗಳನ್ನ ಕೂಡ ಇವತ್ತು ನೀಡಿರುವಂತದ್ದು. ಟ್ಯಾಗ್ ಕಮಿಟಿ ಕೂಡ ಒಂದಷ್ಟು ಸಲಹೆಗಳನ್ನು ಕೂಡ ಇದೇ ವಿಚಾರ ಕೂಡ ಸಿದ್ದರಾಮಯ್ಯ ಅವರಿಗೆ ಕೂಡ ನೀಡಿತ್ತು. ಇದೇ ವಿಚಾರವಾಗಿ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತ, ಅಂದ್ರೆ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಮಾಡಿಲ್ಲ, ಅಂದ್ರೆ ಸಲಹೆಯಾಗಿ ಅದನ್ನು ಸ್ವೀಕರಿಸಿದ ಮಾತನ್ನು ಕೂಡ ಹೇಳಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಅನಿಲ್.